ಕುಡುಕ, ನಾನೇನು ವ್ಯಭಿಚಾರಿ, ನಾನೇನು ಭ್ರಷ್ಟಾಚಾರಿ, ಈ ರೀತಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ನಮ್ಮ ಮನೆಗೆ ಯಾವುದೋ ಅನಾಮಧೇಯ ಪತ್ರಗಳು ಬರುವುದು, ನನ್ನ ಅಮ್ಮನಿಗೆ ಬರೆಯುವುದು, ನನ್ನ ಹೆಂಡತಿಗೆ ಬರೆಯುವುದು, ಇನ್ನೇನೋ ಸಂಸಾರ ಇದೆ ಅಂತೇಳಿ ಸಾವಿರ ಆರೋಪ ಬಂತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಇನ್ನೊಬ್ರಿಗೆ ಉತ್ತರ ಕೊಡ್ಲಿಲ್ಲ. ಈ ಸೈಲೆಂಟ್ ಅಂದ್ರೆ ಜನಗಳು ಏನ್ ಅರ್ಥ ಮಾಡ್ಕೋಬೇಕು ಸರ್? ತುಂಬಾ ಜನ ಹೇಳಿದ್ದಾರೆ, ಉತ್ತರ ಕೊಡದೇ ಇದ್ರೆ ಅವ್ರು ಹೇಳಿದ್ದು ಸರಿ. ನಮ್ಗದು ಹೇಳುವ ಶೈಲಿಯಲ್ಲೇ ಗೊತ್ತಾಗ್ತಿತ್ತು, ತನ್ಗೇನೋ ಲಾಸ್ ಆಗಿದೆ, ತನಗೇನೋ ಲಾಭ ಆಗ್ಲಿಲ್ಲ, ಅದಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು. ನಾಳೆ ಇಷ್ಟೇ ಜನ ಅರ್ಥ ಮಾಡ್ಕೊಂಡ್ರೆ ಸಾಕಲ್ಲ. ಅವ್ರ ಅಪವಾದ ಹಾಕಿದವ್ರು ನಾಳೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಹಾರೈಸೋನು. ಸೊ ಅದಕ್ಕೆ ಹೋಗಿ ಜೀವ ನೀಡೋ ಕಳೆದ ವರ್ಷ ಅಪವಾದ ಹಾಕಿದವರು ಈ ವರ್ಷ ನಮ್ಮ ಉತ್ಸವದೊಳಗಿದ್ರು, ಈ ವರ್ಷ ಅಪವಾದ ಹಾಕಿದವರು ಇನ್ನೊಂದು ವರ್ಷ ನಮ್ಮ ಉತ್ಸವದೊಳಗೆ ಬರ್ಬೋದು. ನಾನು ಅವ್ರಿಗೆ ಉತ್ತರ ಕೊಡ್ತಾ ಕೂತ್ರೆ ಉತ್ಸವ ಇರುವುದಿಲ್ಲ, ಮತ್ತು ಅವ್ರು ನಮ್ಮ ಜೊತೆ ಸೇರ್ಕೊಳ್ಳಿಕ್ ಆಗುದಿಲ್ಲ. ಧರ್ಮಸ್ಥಳ ಮಂಜುನಾಥೇಶ್ವರ, ಸೋಡಿಗದ್ದೆ, ಮಾಸ್ತ್ಯಮ್ಮ, ನನ್ನ ಕುಟುಂಬದ ಒತ್ತಾಯಿ ಅಂತ ಕೇಳಿದ್ರೆ ಆಯ್ತು, ಮಾಡಿದ್ದಿದ್ರೆ ನಾವು, ಮಾಡದೇ ಇದ್ರೆ ಅವರು. ಅದಕ್ಕೋಸ್ಕರ ಅಪವಾದಗಳು ಹಾಕುವವರು ಇರಲಿ, ಬಟ್ ಅಪರಾಧಿ ನಾವು ಆಗಿರ್ಬಾರ್ದು ಅಂತ. ಅವರಿಗೆ ಏನೇನೇನೇನು ಕಲರ್ ಅಪವಾದಗಳನ್ನು ಹಾಕಿದ್ರು ಅವರಿಗೆ ಸ್ವಾಗತ, ಅವರಿಗೆ ಅವರ ಸಮಯ, ಅವರ ಮಾತು. ಬೈಂದೂರು ಉತ್ಸವ ಯೂಸ್ ಆಯ್ತಾ ಸರ್ ಇದಕ್ಕಾದ್ರೂ? ನಿಮಗೆ ಉತ್ಸವ ನಾವು ಅಂದುಕೊಂಡದಕ್ಕಿಂತ 100 ಪಟ್ಟು ಉಪಯೋಗ ಆಗಿದೆ. ನಿಮಗೆ CSR ಅನ್ನುವಂಥ ಕಲ್ಪನೆ, ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಮಾಡುವಂಥ ಕಲ್ಪನೆ, ಮಹಿಳಾ ಸಬಲೀಕರಣ ಅನ್ನುವಂಥ ಕಲ್ಪನೆ, ಗ್ರಾಮಗಳ ಸಬಲೀಕರಣ ಅನ್ನುವಂಥ ಕಲ್ಪನೆ. ಈ ಕಲ್ಪನೆ ಹೇಳಲಿಕ್ಕೆ ಜಾಗ ಎಲ್ಲಿ? ಒಂದು ವರ್ಗ ಡೊನೇಷನ್ ಅದು ಇದು ಅಂತ ಕಾಲೆಳಿತಾ ಬಂತು. ನಾನು ಅದರ ಬಗ್ಗೆ ಖುಷಿ ಪಡ್ತೇನೆ. ನಿಮಗೆ ನಾವು ಪ್ರತಿ ವರ್ಷ ಹುಡುಕ್ತೇವೆ, ಯಾರಾದರೂ ಒಬ್ಬರು ಆ ರೀತಿ ನೆಗೆಟಿವ್ ಅಪವಾದ ಹಾಕದೇ ಇದ್ರೆ ನಿಮಗೆ ಇದರದ್ದು ಹೆಚ್ಚು ಚರ್ಚೆ ಆಗೋದಿಲ್ಲ. ನಾನು ನನ್ನಷ್ಟಕ್ಕೆ ಬಂದೆ, ನನ್ನಷ್ಟಕ್ಕೆ ದೀಪ ಹಚ್ಚಿದೆ, ನನ್ನಷ್ಟಕ್ಕೆ ಕೈ ಮುಗಿದೆ, ನಾನು ಹೋದೆ ಅಂತೇಳಿ ಹೇಳಿದರೆ ಅದು ನನ್ನ ಭಕ್ತಿ ಮಾತ್ರ ಆಗ್ತದೆ. ಇದನ್ನು ದೀಪ ಹಚ್ಚುವಾಗ ಯಾರೋ ಅಡ್ಡ ಹಾಕಿದ, ಅದು ಹೊಡಿತದೆ ಅಂತ ಶಬ್ದ ಆಯಿತು, ಆಗ ಒಂದು 4 ಜನ ತಿರುಗಿ ನೋಡಿದರು, ಆಗ ಇದರದ್ದು ವಿಷಯ ಏನು ಕೇಳಿದರು, ಚರ್ಚೆ ಮಾಡಿದರು, ಇದೆಲ್ಲವೂ ಆಯಿತು. ಅದೇ ಸರ್, ಈಗ ಶಾಸಕರ ಮೇಲೆ ತುಂಬಾ ಆರೋಪಗಳು ಮಾಡ್ತಾ ಇರ್ತಾರೆ, ಅದು ಶಾಸಕರು ನಗಾಡ್ಕೊಂಡೆ ಮುಂದಿನ ಕೆಲಸ ಮಾಡ್ಕೊಂತ ಇದ್ದಾರೆ, ಹೇಗೆ ಸರ್ ಇವೆಲ್ಲ? ನಾನು ಎಲ್ಲಿಯಾದರೂ ಅವರಿಗೆ ಉತ್ತರ ಕೊಡ್ತಾ ಕೂತೆ ಅಂದರೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೂತೆ ಅಂದರೆ ನನ್ನ ಕೆಲಸ ಮಾಡುವವರು ಯಾರೂ ಇಲ್ಲ. ಮತ್ತು ನೆಗೆಟಿವ್ ಮಾಡುವವರ ಒಂದು ಉದ್ದೇಶ ಡೈವರ್ಟ್ ಮಾಡೋದು ಆಗಿರ್ತದೆ. ನಾನೀಗ ಈ ಕೆಲಸಕ್ಕೆ ಹೊರಟೆ, ಬೈಂದೂರು ಉತ್ಸವ, ಇಂಥದ್ದೊಂದಷ್ಟು 1000 ಕಲ್ಪನೆಗಳು ಹೊರಟೆ. ಅವ್ರು ಯಾರೋ ಒಂದು ನೆಗೆಟಿವ್ ಹೇಳಿದರು, ಒಂದು ಕಮಿಷನ್ನು, ಮತ್ತೇನೋ ಅಪವಾದ, ಇನ್ನೇನೋ ಭ್ರಷ್ಟಾಚಾರ, ಇನ್ಯಾವುದೋ ಒಂದು ಹೇಳಿದ್ರು. ನಾನು ಅಕಸ್ಮಾತ್ ನಾನು ಅದಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟೆ ಅಂದರೆ ನನ್ನ ದಿಕ್ಕು ಇದಾಗಿರುವುದಿಲ್ಲ, ಅವ್ರದ್ದಾಗಿ ಬಿಡ್ತದೆ. ಸೊ ಅವ್ರು ಹೇಳುವುದನ್ನ ಸಮಾಜ ನಿಷ್ಕರ್ಷೆ ಒಳಗ್ಪಡ್ತದೆ. ಇದು ಸರಿಯಾ, ಇದು ತಪ್ಪಾ, ಮಾಡಿದವ್ರು ಯಾರು, ಅವ್ರ ಬಗ್ಗೆ ಅದು ಸಮಾಜ ಮಾಡ್ಕೊಂಡಿರ್ತದೆ. ಬಟ್ ನಾನು ಎಣಿಸಿರೋದು, ಜನ ಕೊಟ್ಟ ಅವಕಾಶದಲ್ಲಿ, ದೇವರು ಕೊಟ್ಟ ಅವಕಾಶದಲ್ಲಿ ಎಷ್ಟು ಮಾಡ್ಲಿಕ್ಕಾಯ್ತು, ಎಷ್ಟು ಸಮಯದೊಳಗೆ ಎಷ್ಟು ಮಾಡ್ಲಿಕ್ಕಾಯ್ತು. ನಮಗೆ ಹಸಿವೇನು ಕೇಳಿದ್ರೆ, ನಮಗೆ ಇಷ್ಟೊತ್ತಿ 100 ಕೋಟಿ ಸಂಸ್ಥೆಗಳಿಗೆ ಬರಬೇಕಿತ್ತು. ಬೈಂದೂರಿನ ಸರ್ಕಾರಿ ಶಾಲೆಗಳಿಗೆ ಇಷ್ಟೊತ್ತಿ 100 ಕೋಟಿ ಬರಬೇಕಿತ್ತು. ನಮಗಿನ್ನೂ 20 ಕೋಟಿ ಆದದ್ದಷ್ಟೇ, ಇನ್ನೂ ಅಷ್ಟು ಶಾಲೆಗಳಿದೆ. ನಮಗೆ ಅದರ ಟೆನ್ಷನ್, ಅಂದ್ರೆ ಅದು ಆಗಬೇಕಾದ ಹಠ. ನಮ್ಮ ಜೊತೆ ತಂಡ ಬೆಳೀತಾ ಇದೆ ಬೈಂದೂರಿನಲ್ಲಿ, ಬೆಂಗಳೂರಿನಲ್ಲಿ ಬೈಂದೂರಿಗರೆ ಸಂಕಲ್ಪ ಅಂತ ಒಂದು ಟೀಮ್ ಮಾಡಿದ್ದಾರೆ. ಇಂಥದ್ದೆಲ್ಲ ನಾನೇನು ಯೋಚನೆ ಮಾಡ್ತೇವೆ, ನಾವೇನು ಸಂಕಲ್ಪ ಮಾಡ್ತೇವೆ, ಅದ್ರ ಬೆನ್ನಿ ನಿಲ್ಬೇಕಂತ ಅದೇ ಅವ್ರ ಸಂಕಲ್ಪ. ಆ ತಂಡ ಬೆಳೆದಿದೆ. ಅವರು CSR ಮತ್ತೊಂದು ಅವ್ರು ತರ್ತಾ ಇದ್ದಾರೆ. ಊರಲ್ಲಿ ಒಂದಷ್ಟು ಆಗಬೇಕು, ಬೇರೆ ಬೇರೆ ಊರಿನಲ್ಲಿ ಇದ್ದಾರೆ. ಇದೇ ಹೋರಾಟ ನಮಗೆ ಪುರುಸೋತಿಲ್ಲ ಅಂತ ಹೇಳ್ತೇವಲ್ಲ. ಅಪವಾದಗಳನ್ನ ಅಥವಾ ನಮ್ಮ ಬಗ್ಗೆ ಬೈದವರಿಗೆ ಉತ್ತರ ಕೊಡುವಷ್ಟು ಸಮಯ ಇಲ್ಲದಷ್ಟು ನಮ್ಮನ್ನು ಬ್ಯುಸಿ ದೇವರು ಮಾಡಿಬಿಟ್ರೆ ಮತ್ತೆ ಉಳಿದದೆಲ್ಲವೂ ನಗಣ್ಯ ಆಗ್ತಾ ಹೋಗ್ತದೆ. ಅದೆಲ್ಲವೂ ಸ್ವಾಗತ. ರಾಜಕೀಯ ಕ್ಷೇತ್ರದಲ್ಲಿರುವಾಗ ನಾನೇನು ಒಳ್ಳೇದು ಮಾತ್ರ ಕೇಳಲಿಕ್ಕೆ ಬಂದದಲ್ಲ, ಬಟ್ ಒಳ್ಳೇದು ಮಾಡ್ಲಿಕ್ಕೆ ಬಂದದ್ದು. ಆರೋಪ ಕೇಳ್ಪಟ್ಟಾಗ ಹೇಗಿತ್ತು ಸರ್ ನಿಮ್ ರಿಯಾಕ್ಷನ್? ಅಂದ್ರೆ ಏನು ಬೇಜಾರಾಯ್ತಾ, ಇಲ್ಲ ಅವ್ರಿಗೆ ನಾವು ಕೌಂಟರ್ ಕೊಡುವ, ಏನಾಯ್ತು ಸರ್ ನಿಮ್ಗೆ? ಹೇಗಿತ್ತು ಸರ್ ಇದೆಲ್ಲ? ನನ್ನನ್ನು ಸಮಾಜ ತುಂಬಾ ಸರ್ತಿ ಅಬ್ಸರ್ವ್ ಮಾಡಿದ್ದು ಚುನಾವಣೆಯಿಂದ. ಆದ್ರೆ ನಂಗೆ ಗೊತ್ತಿದೆ ನನ್ನ ಜೀವನ ಇಲ್ಲಿಂದ ಆರಂಭ ಆಗಿದೆ ಅಂತೇಳಿ ಹೇಳಿ. ನಾನು ಇದಕ್ಕಿಂತ ಅತಿ ವರ್ಸ್ಟ್ ಅಪವಾದಗಳನ್ನೆಲ್ಲ ಕೇಳಿದ್ದೇನೆ. ಹೊರಗೆ ಬರುವಾಗ ನಾನು ಶುದ್ಧವಾಗಿ ಬರಬೇಕು, ಇದನ್ನು ಚರ್ಚೆ ಮಾಡಿದವರು, ಚೆಕ್ ಮಾಡಿದವರು ಅಂತ. ಚುನಾವಣೆಯಲ್ಲೂ ಸಹಿತ ತಪ್ಪು ವಿಡಿಯೋಗಳನ್ನು, ರಾಂಗ್ ವಿಡಿಯೋಗಳನ್ನು, ನಮಗೆ ಬಂದ ಅಪವಾದಗಳನ್ನು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಎಂತೆಂಥ ಅಪವಾದಗಳು ಬಂದಿದೆ ಅಂತ. ನಾನೇನು ನಿಮಗೆ ಹೇಳಿದರೆ ನಾನು ಹೇಳ್ಕೊಂಡ ಆಗ್ತದೆ. ಕುಡುಕ, ನಾನೇನು ವ್ಯಭಿಚಾರಿ, ನಾನೇನು ಭ್ರಷ್ಟಾಚಾರಿ, ಈ ರೀತಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು. ಈಗ ಆ ವಿಡಿಯೋ ಯಾರು ನಂಬ್ತಾರೆ ನಂಬಲಿ, ಅದನ್ನು ನಾನೇನು ವಿರೋಧ ಮಾಡೋದಿಲ್ಲ ಅಂತ ಹೇಳಿದೆ. ಇವತ್ತಿಗೆ ಆ ವಿಡಿಯೋ ಇಲ್ಲ. ಚುನಾವಣೆಯಲ್ಲಿ ಜನರು ನಂಗೆ ಓಟ್ ಹಾಕಿದ್ದು ಮಾತ್ರ ಇದೆ. ನಾನು ಅದನ್ನು ಪ್ರೂವ್ ಮಾಡ್ತಾ ಕೂತಿದ್ರೆ ಅಲ್ಲೇ ಬಾಕಿ ಆಗ್ತಿದ್ನೇನು. ಹಾಗೆ ಅದ್ರ ನಂತರ ನಮ್ಮ ಮನೆಗೆ ಯಾವುದೋ ಅನಾಮಧೇಯ ಪತ್ರಗಳು ಬರುವುದು, ನನ್ನ ಅಮ್ಮನಿಗೆ ಬರೆಯುವುದು, ನನ್ನ ಹೆಂಡತಿಗೆ ಬರೆಯುವುದು, ಅಸಂಬದ್ಧ ಸಂಬಂಧಗಳ ಬಗ್ಗೆ ಬರೆಯುವುದು,
ಇನ್ನೇನು ಸಂಸಾರ ಇದೆ ಅಂತೇಳಿ ಬರುತ್ತೆ. ನಿಮ್ಗೆ ಅದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕಥೆಗಳು ಬರ್ತಾ ಇರ್ತದೆ. ಓಕೆ. ನಮ್ಮ ಮನೆಯಲ್ಲಿ ನಾವು ನಂಬಿದ ದೇವ್ರದ್ದು ಹೇಗೆ ಕೇಳಿದ್ರೆ, ಹ್ಮ್. ಬದುಕು ದೇವ್ರು ಕೊಟ್ಟಷ್ಟು ಅವಕಾಶದಲ್ಲಿ ಹೋಗ್ಬೇಕು. ಹ್ಮ್. ನಾವು ಅಂದುಕೊಂಡದ್ದು ಯಾವತ್ತು ಶಾಂತವಾಗಿ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು ಬಿಟ್ಟು ಹ್ಮ್. ನಾವು ಅಬ್ಬರದಲ್ಲಿ MLA ಆಗಿ ಮತ್ತೊಂದು ಅನ್ನೋದು ನಮ್ಮ ಕನಸಿನಲ್ಲಿ ಇರಲಿಲ್ಲ. ಇದು ದೇವ್ರು ಕೊಟ್ಟ ಅವಕಾಶ. ಹಾಗಾಗಿ ಆ ಬಂದದ್ದೆಲ್ಲವೂ ಇದರ ಭಾಗ. ಹ್ಮ್. ಚುನಾವಣೆಯಲ್ಲಿ ಈ ಅಪವಾದ ಹಾಕಿದ, ಈ ವಿಡಿಯೋ ಮಾಡಿದವ್ರು ಸಹಿತ ಇವತ್ತು ನನ್ನ ಜೊತೆಗೆ ಈ ಸಮೃದ್ಧ ಬೈಂದೂರಿನ ಬೇರೆ ಬೇರೆ ಕೆಲಸದಲ್ಲಿ ಜೋಡ್ಕೊಂಡಿದ್ದಾರೆ. ಹೇಳ್ತಾರೆ, ಹಿಂದೆ ಯಾರೋ ಹಣ ಕೊಟ್ಟರು, ಹಿಂದೆ ಯಾರೋ ಒತ್ತಾಯ ಮಾಡಿದ್ರು, ಇನ್ಯಾರೋ ಡೈವರ್ಟ್ ಮಾಡಿದ್ರು, ಅದಕ್ಕೋಸ್ಕರ ಮಾಡಿದೆವು, ಬಟ್ ನಿಮ್ಮ ಕೆಲಸ ನೋಡಿ ಖುಷಿ ಪಟ್ಟಿದ್ದೆವು. ಬನ್ನಿ, ಅದೆಲ್ಲವೂ ದೇವ್ರ ಇಚ್ಛೆ ಅಂತೇಳಿ ಹೋಗ್ತದೆ. ಅವ್ರನ್ನ ಕರ್ಕೊಂಡದಕ್ಕೆ ನಮ್ಮ ಜೊತೆಗಿದ್ದವ್ರು ಒಂದಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಹ್ಮ್. ಹ್ಮ್. ಅವತ್ತು ನಾವು ಕಷ್ಟಪಟ್ಟು ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ಇವನು ವಿಡಿಯೋ ಮಾಡ್ತಿದ್ದ, ನಿಮ್ಮ ವಿರುದ್ಧ ಪೋಸ್ಟ್ ಹಾಕ್ತಿದ್ದ, ನಿಮ್ಮ ವಿರುದ್ಧ ಬೈತಿದ್ದ, ನೀವೀಗ ಅವನನ್ನು ಸೇರಿಸ್ಕೊಂಡಿದ್ದೀರಿ ಅಂತ. ನಾನು ಹೇಳಿದೆ, ನಾನೇನು ಮಾಡಲಿ, ದೇವ್ರ ಇಚ್ಛೆ. ಅವನು ಅವತ್ತು ನನ್ನನ್ನು ವಿರೋಧ ಮಾಡ್ಕೊಂಡಿದ್ದ, ಇವತ್ತು ನನ್ನ ಜೊತೆ ಬಂದಿದ್ದಾನೆ, ಇದನ್ನು ನಾನು ಏನು ಮಾಡಲಿ ಅಂತೇಳಿ ಹೇಳಿ. ನನಗೇನು ಕೇಳಿದ್ರೆ, ಕುಂದಾಪುರ ಕನ್ನಡದಲ್ಲಿ ಒಂದು ಮಾತಿದೆ, ಹ್ಮ್. ಈ ಹೊಟ್ಟಿರ್ಲಿ ಚಟ್ಟಿರ್ಲಿ ನಮ್ಮ ಗದ್ದೆಯಲ್ಲಿ ಬೆಳೀಲಿ, ಕುಂಟಿರ್ಲಿ ಕುರುಡಿರ್ಲಿ ನಮ್ಮ ಮನೆಯಲ್ಲಿ ಇರಲಿ ಅಂತ. ನಿಮ್ಗೆಲ್ಲರೂ ಒಳ್ಳೆಯವ್ರು ಇರ್ತಾರೆ, ಎಲ್ಲರೂ ಸರಿ ಇರ್ತಾರೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾನು ಸರಿ ಇರುವ ಪ್ರಯತ್ನ ಮಾಡ್ತೇನೆ, ನಾನು ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾರೆ. ಉಳಿದವ್ರು ಒಂದಷ್ಟು ಜನ ಬಂದೇ ಬರ್ತಾರೆ ಜೊತೆಗೆ. ಸೈನ್ಯ ಅಂತ ಕಟ್ಟುವಾಗ ನಂಬರ್ ಮಾತ್ರ ಬೇಕಾಗೋದು. 1 ಲಕ್ಷ ಬೇಕು, 1.5 ಲಕ್ಷ ಬೇಕು, 10,000 ಜನ ಬೇಕು ಅಂತ. ಅದಕ್ಕೆ ಹೊರಡುವಾಗ ಬೈಯುವವ, ಒಳ್ಳೆಯವ, ಕೆಟ್ಟವ ನಮ್ಮ ಜೊತೆಗಿರ್ತಾನೆ. ಬಟ್ ನಾವು ಮಾಡುವ ಕೆಲಸ ಮಾಡ್ಕೊಂಡು ಹೋಗುವ ಅಂತ. ಇದೇನು ಭಾರಿ ದೊಡ್ಡ ಮೋಟಿವೇಶನ್ ಸಬ್ಜೆಕ್ಟ್ ಅಂತಲ್ಲ, ನನ್ನ ಜೀವನದಲ್ಲಿ ಬಲವಾಗಿ ನಂಬ್ಕೊಂಡಿದ್ದೇನೆ. ಸರಿಗೆ So ಅದೆಲ್ಲವೂ ಸಾವಿರ ಆರೋಪ ಬಂತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಇನ್ನೊಬ್ರು ಉತ್ತರ ಕೊಡ್ಲಿಲ್ಲ. ಈ ಸೈಲೆಂಟ್ ಅಂದ್ರೆ ಜನಗಳು ಏನ್ ಅರ್ಥ ಮಾಡ್ಕೋಬೇಕು ಸರ್? ತುಂಬಾ ಜನ ಹೇಳಿದ್ದಾರೆ, ಉತ್ತರ ಕೊಡದೇ ಇದ್ರೆ ಅವ್ರು ಹೇಳಿದ್ದು ಸರಿ ಅಂತ. ನಾನು ಆ್ಯಕ್ಚುಲಿ ನೀವು ಸೇವಾಧಾಮದ ಕೇಳಲಿಕ್ಕೆ ಬಂದಿರಿ ಅಂತ ನನ್ನ ಪ್ರಶ್ನೆ ಇದ್ದದ್ದು. ನೀವು ಇದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೀರಿ. ನಾನು ಜನರಲಿ ಅದಕ್ಕೆ ಉತ್ತರ ಕೊಡೋದಿಲ್ಲ. ಏನು ಕೇಳಿದ್ರೆ, ನಂಗೆ 2-3 ಪ್ರಶ್ನೆ ಇತ್ತು. ನಾವು ನಂಬಿಕೊಂಡದ್ದು ಧರ್ಮಸ್ಥಳ ಮಂಜುನಾಥೇಶ್ವರ, ಸೋಡಿಗದ್ದೆ ಮಾಸ್ತ್ಯಮ್ಮ. ನನ್ನ ಕುಟುಂಬದ ಒತ್ತಾಯಿ ಏನು ಕೇಳಿದ್ರೆ, ಆಯ್ತು ಮಾಡಿದ್ದಿದ್ರೆ ನಾವು, ಮಾಡದೇ ಇದ್ರೆ ಅವರು, ಹೋಗಿ ದೂರು ಕೊಡೋಣ ಅಂತೇಳಿ ಹೇಳಿ. ಈಗ ಹೋದೆವು ಅಂತ ಹೇಳಿದ್ರೆ ಅವರು ಅಪವಾದ ಹಾಕಿದವ್ರ ಕುಟುಂಬಕ್ಕೆ ಬೆಂಕಿ ಬೀಳ್ತದೆ, ಅವ್ರ ಮನೆಯಲ್ಲಿ ಸಮಸ್ಯೆ ಆಗ್ತದೆ. ನನಗೆ ಅದನ್ನು ನೋಡ್ಲಿಕ್ಕೂ ನಂಗೆ ಸಾಮರ್ಥ್ಯ ಇಲ್ಲ. ಅವ್ರು ಅಪವಾದ ಹಾಕಿದವ್ರು ನಾಳೆ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸೋನು. ಸೊ ಅದಕ್ಕೆ ಹೋಗಲಿಲ್ಲ. ಇನ್ನೊಂದು ಲೀಗಲ್ ಫೈಟ್ ನಮ್ಮ ಪಾರ್ಟಿಯಿಂದ ಒಂದು ಟೀಮ್ ಹೋಯಿತು. ಅಪವಾದ ಹಾಕಿದ್ದಕ್ಕೆ ಅದು ಡಿಫಮೇಷನ್ ಕೇಸ್ ಮಾಡಬೇಕು ಅಂತೇಳಿ ಹೇಳಿ ಅದನ್ನು ತಗೊಂಡು ಹೋಗಿದ್ದಾರೆ. ಒಂದು ಟೀಮ್ ಅದನ್ನು ಮಾಡ್ತಾ ಇದೆ. ಇನ್ನೊಂದು ಪ್ರೆಸ್ ಮೀಟಲ್ಲಿ ಕೂತು ಸಮರ್ಥನೆ ಮಾಡಬೇಕು, ಇಲ್ಲದೇ ಇದ್ರೆ ಎಲ್ಲೆಲ್ಲೋ ಹೋಗಿರ್ತದೆ ಅಪವಾದಗಳು ಅಂತ. ನನಗೂ ನನ್ನ ಪ್ರೀತಿ ಪಾತ್ರರು, ಯಾರೋ ಅಭಿಮಾನದಿರುವವರು, ಯಾರೋ ಹಿರಿಯವರು ಕೇಳಿದ್ದಾರೆ, ಇಷ್ಟ ಅಪವಾದ ಹಾಕಿದಾರಲ್ಲ ಅಂತ. ನಾನು ಕೇಳಿದೆ, ನೀವೇನು ಅಂದ್ಕೊಂಡ್ರಿ ಅಂತ. ನಮಗದು ಹೇಳುವ ಶೈಲಿಯಲ್ಲೇ ಗೊತ್ತಾಗ್ತಿತ್ತು, ತನಗೇನೋ ಲಾಸ್ ಆಗಿದೆ, ತನಗೇನೋ ಲಾಭ ಆಗಲಿಲ್ಲ, ಅದಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು. ನಾಳೆ ಇಷ್ಟೇ ಜನ ಅರ್ಥ ಮಾಡ್ಕೊಂಡ್ರೆ ಸಾಕಲ್ಲ. ನಾನು ಉತ್ತರ ಕೊಡೋದು, ಆ ವಿಷಯವನ್ನು ಬೆಳೆಸೋದಕ್ಕಿಂತ ಕೊನೆಗೆ ಮನುಷ್ಯರಿಗೆ ಸರಿಯಾಗಿ ನಡೆಯುವುದು, ದೇವರಿಗೆ ಸರಿಯಾಗಿ ನಡೆಯುವುದು ಅಂತಿದೆ. ಈಗ ನಾನು ಬುದ್ಧಿವಂತ ಅಂತ ಇಟ್ಕೊಳ್ಳಿ, ಅವ್ರು ಹೇಳಿದ್ದನ್ನು ಸುಳ್ಳು ಅಂತ ಸಾಧಿಸ್ಬೋದು, ಅಥವಾ ನಾನು ಅವರ ವಿರುದ್ಧ ಹೋಗ್ಬೋದು, ಗೆಲ್ಬೋದು. ಕೊನೆಗೂ ದೇವರಂತ ನೋಡ್ತಿರ್ತಾನೆ. ನಾನು ಮಾಡಿದ್ದ ಎಲ್ಲ ಪುಣ್ಯ ಮತ್ತು ಪಾಪಕ್ಕೆ ಆ ಕರ್ಮಫಲ ನನಗೆ, ಮತ್ತೊಬ್ಬ ಮಾಡಿದ್ದಕ್ಕೆ ಅವರಿಗೆ. ಸೊ ಸಿಗುವಂಥದ್ದಾದ್ದರಿಂದ ನಾವು ದೇವ್ರ ಮೆಚ್ಚುವಾಗೆ ನಡ್ಕೊಂಡು ಹೋಗೋದು ಬಿಟ್ಟು ಮನುಷ್ಯ ಪ್ರಯತ್ನ ತುಂಬ ಮಾಡ್ತಾ ಹೋದರೆ ನನ್ನ ಬದುಕು ಇಲ್ಲಿವರೆಗೆ ಬರ್ತಿರ್ಲಿಲ್ಲ.